ಸಂಡೇ ಬಂತಪ್ಪ ಅನ್ನೋ ಖುಷಿ ಪಡೋ ಅಷ್ಟರಲ್ಲೇ ಮಂಡೇ ಕೂಡ ನಾನು ಬಂದೇ ಬಿಟ್ಟೆ ಅಂತ ಅಷ್ಟೇ ಬೇಗ ಮಂಡೇ ಕೂಡ ಬಂದುಬಿಡುತ್ತೆ. ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗಲೇಬೇಕಾಗುತ್ತೆ ಎಲ್ಲರೂ ಕೂಡ. ಹಾಗೆ ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ, ಹಂಗೆ ರೆಡಿ ಆಗ್ತಾಯಿದ್ದೀನಿ. ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳು ಮಲಗಿದಾರಿನ. ಎಷ್ಟೇ ಜನ ಎಷ್ಟೇ ಕಮೆಂಟ್ ಹಾಕಿದ್ರು ನೀವೇನು ಕೆಲಸ ಮಾಡ್ತೀರಾ ಅಂತ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಹೇಳ್ತಾ ಇವತ್ತಿನ ರೆಡಿ ಆಗಿಬಿಟ್ಟು ಫ್ರೆಶ್ ಕುಡಿತಾ ಇದ್ದೀನಿ. ಈಗ ಮೂಡು ಫ್ರಿಂಗ್ ಆಗಲಿ ಚೆನ್ನಾಗಿ ಆಗಲಿ ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಮುಗಿಸ್ಕೊಂಡು ಜಿಮ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ದ್ರಾಕ್ಷಿ ತಿಂತಾಯಿದ್ದೀನಿ. ಇವತ್ತು ಬುಜ್ಜು ಬರ್ಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲಾಗಿ ರೆಡಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ ಅಷ್ಟೇ. ಬಟ್ ನಮ್ಮ ಕೊಲೀಗ್ದು ಒಬ್ರದ್ದು ಫಂಕ್ಷನ್ ಇರೋದ್ರಿಂದ ಮದುವೆ ಮನೆ ಊಟನೇ ಇವತ್ತು ಆಯಿತು ಗಟ್ಟಿ. ಅದೆಲ್ಲ ಮುಗಿಸ್ಕೊಂಡು ಬುಜ್ಜು ಬರ್ಡೇ ಆಗಿರೋದ್ರಿಂದ ಸಿಂಪಲ್ಲಾಗಿ ಹೋಗಿ ಅವಳಿಗೋಸ್ಕರ ಕೇಕು ಮತ್ತು ಡಾಲು ತೊಗೊಂಬಂದೆ. ಅವಳಿಗೆ ಖುಷಿಪಡಿಸಿ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಫ್ರೆಶ್ ಕುಡಿತಾ ಬಾಯ್ ಬಾಯ್.